ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ನೀವು ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಪ್ರಾಪರ್ಟಿ ಖರೀದಿ ಮಾಡ್ತಿದ್ದೀರಾ? ಹಾಗಾದ್ರೆ ಈ ಖಾತಾ ಅನ್ನೋ ಪದದ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಈ ಖಾತಾ ಅನ್ನೋ ಪದ ನಿಮಗೆ ತುಂಬಾನೇ ಮುಖ್ಯ. ಸರಳವಾಗಿ ಹೇಳಬೇಕು ಅಂದರೆ, ಒಂದು ಲ್ಯಾಂಡ್ ಅಥವಾ ಬಿಲ್ಡಿಂಗ್ ಯಾರ ಹೆಸರಿನಲ್ಲಿದೆ ಮತ್ತು ಅದರ ಟ್ಯಾಕ್ಸ್ ಡೀಟೇಲ್ಸ್ ಏನಿದೆ ಅಂತ ತೋರಿಸೋ ಅಧಿಕೃತ ದಾಖಲೆಯೇ ಈ ಖಾತಾ. ಪ್ರಾಪರ್ಟಿ ಖರೀದಿ ಮಾಡುವ ಮುನ್ನ ಇದು ಎ ಖಾತಾನ ಅಥವಾ ಬಿ ಖಾತಾನ ಅಂತ ಚೆಕ್ ಮಾಡೋದು ನಿಮ್ಮ ಮೊದಲ ಕೆಲಸ. ಈ ವಿಡಿಯೋದಲ್ಲಿ ಖಾತಾಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ, ನೋಡಿ. ಮೊದಲಿಗೆ ಎ ಖಾತಾ ಅಂದ್ರೇನು ಅಂತ ನೋಡೋದಾದ್ರೆ ಇದು ಫುಲ್ಲಿ ಲೀಗಲ್ ಮತ್ತು ಗವರ್ಮೆಂಟ್ ರೂಲ್ಸ್ ಪ್ರಕಾರ ಇರೋ ಪ್ರಾಪರ್ಟಿ. ನಿಮ್ಮ ಹತ್ತಿರ ಎ ಖಾತಾ ಇದ್ರೆ ನೀವು ಆರಾಮಾಗಿ ಬ್ಯಾಂಕ್ ಲೋನ್ ಪಡಿಬಹುದು, ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ತಗೋಬಹುದು ಮತ್ತು ಯಾವುದೇ ಟೆನ್ಷನ್ ಇಲ್ಲದೆ ಪ್ರಾಪರ್ಟಿ ಸೇಲ್ ಅಥವಾ ಟ್ರಾನ್ಸ್ಫರ್ ಮಾಡಬಹುದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಎ ಖಾತಾ ಅಂದರೆ ಸೇಫ್ ಮತ್ತು ಸೆಕ್ಯೂರ್ ಇನ್ವೆಸ್ಟ್ಮೆಂಟ್. ಇನ್ನು ಬಿ ಖಾತಾ ಅಂದ್ರೇನು ಅಂತ ನೋಡೋದಾದ್ರೆ, ಆ ಪ್ರಾಪರ್ಟಿ ಅಸ್ತಿತ್ವದಲ್ಲಿದೆ ಆದರೆ ಅದರಲ್ಲಿ ಕೆಲವು ಲೀಗಲ್ ಸಮಸ್ಯೆಗಳಿದೆ ಅಂತ ಅರ್ಥ. ಹೆಚ್ಚಾಗಿ ರೆವಿನ್ಯೂ ಲ್ಯಾಂಡ್ ಮೇಲೆ ಕಟ್ಟಿರೋ ಅಥವಾ ಪ್ಲಾನ್ ಡಿವಿಯೇಷನ್ ಇರೋ ಬಿಲ್ಡಿಂಗ್ಗಳಿಗೆ ಬಿ ಖಾತಾ ಸಿಗುತ್ತೆ. ಇಲ್ಲಿ ನೀವು ಟ್ಯಾಕ್ಸ್ ಕಟ್ತೀರಾ ನಿಜ, ಆದರೆ ಈ ಪ್ರಾಪರ್ಟಿ ಮೇಲೆ ಬ್ಯಾಂಕ್ ಲೋನ್ ಸಿಗೋದು ಸ್ವಲ್ಪ ಕಷ್ಟ. ಹಾಗೆಯೇ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡೋಕೆ ಪರ್ಮಿಷನ್ ಕೂಡ ಸಿಗೋದಿಲ್ಲ. ಇದು ಒಂದು ರೀತಿ ಟೆಂಪ್ರವರಿ ರೆಕಾರ್ಡ್ ಮಾತ್ರ. ಈ ಖಾತಾ ಅಂದ್ರೇನು ಅಂತ ನೋಡೋದಾದ್ರೆ, ಈ ಖಾತಾ ಅನ್ನೋ ಮಾತು ಜಾಸ್ತಿ ಕೇಳ್ತಾನೆ ಇರ್ತೀರಾ ಅಲ್ವಾ ಇತ್ತೀಚೆಗೆ. ಇದು ಯಾವುದೇ ಹೊಸ ಕ್ಯಾಟಗರಿ ಅಲ್ಲ, ಬದಲಿಗೆ ನಿಮ್ಮ ಖಾತಾದ ಎಲೆಕ್ಟ್ರಾನಿಕ್ ಅಥವಾ ಡಿಜಿಟಲ್ ವರ್ಷನ್ ಅಷ್ಟೇ. ಆನ್ಲೈನ್ ಮೂಲಕ ಸಿಗೋ ಈ ಖಾತಾ ಎ ಖಾತಾ ಕೂಡ ಆಗಿರಬಹುದು ಅಥವಾ ಬಿ ಖಾತಾ ಕೂಡ ಆಗಿರಬಹುದು. ಈ ಅಂದ್ರೆ ಕೇವಲ ಡಿಜಿಟಲ್ ರೆಕಾರ್ಡ್ ಅಂತಲೇ ಹೊರತು ಅದು ಪ್ರಾಪರ್ಟಿಯ ಲೀಗಲ್ ಸ್ಟೇಟಸ್ ಅನ್ನ ಡಿಸೈಡ್ ಮಾಡಲ್ಲ. ಖಾತಾ ಪಡೆಯುವ ಪ್ರೋಸೆಸ್ ಹೇಗೆ ಅಂತ ನೋಡೋದಾದ್ರೆ, ಇದಕ್ಕಾಗಿ ನೀವು GBA ಅಥವಾ ಲೋಕಲ್ ಆಫೀಸ್ಗೆ ಹೋಗಿ ಅಪ್ಲಿಕೇಶನ್ ಕೊಡಬೇಕು. ನಿಮ್ಮ ಸೇಲ್ ಡೀಡ್, EC, ಟ್ಯಾಕ್ಸ್ ರಸೀದಿ ಮತ್ತು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಕಾಪಿಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಈಗ ಆನ್ಲೈನ್ ಪೋರ್ಟಲ್ ಮೂಲಕವೂ ಅಪ್ಲೈ ಮಾಡಿ ಡಿಜಿಟಲ್ ಸಿಗ್ನೇಚರ್ ಇರೋ ಖಾತಾವನ್ನು ಪಡಿಬಹುದು. ನೆನಪಿಡಿ, ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಮಾತ್ರ ನಿಮಗೆ ಎ ಖಾತಾ ಸಿಗೋಕೆ ಸಾಧ್ಯ. ಕೊನೆಯದಾಗಿ ಒಂದು ಮಾತು, ನೀವು ಹೊಸ ಮನಿ ಅಥವಾ ಸೈಟ್ ತೆಗೆದುಕೊಳ್ಳುವಾಗ ಯಾವಾಗಲೂ ಎ ಖಾತಾ ಪ್ರಾಪರ್ಟಿಗೆ ಮೊದಲ ಪ್ರಿಫರೆನ್ಸ್ ಕೊಡಿ. ಬಿ ಖಾತಾ ಕಡಿಮೆ ಬೆಲೆಗೆ ಸಿಗಬಹುದು, ಆದರೆ ಫ್ಯೂಚರ್ನಲ್ಲಿ ಲೀಗಲ್ ರಿಸ್ಕ್ ಇರುತ್ತೆ. ಪ್ರಾಪರ್ಟಿ ತೆಗೆದುಕೊಳ್ಳುವ ಮುನ್ನ ಲಾಯರ್ ಹತ್ರ ಎಲ್ಲ ಡಾಕ್ಯುಮೆಂಟ್ ವೆರಿಫೈ ಮಾಡಿಸಿ ನಂತರವೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹಣ ಮತ್ತು ಪ್ರಾಪರ್ಟಿ ಎರಡೂ ಸೇಫ್ ಆಗಿರಲಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಸಬ್ಸ್ಕ್ರೈಬ್ ಮಾಡಿ.